ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಫ್ರೈಡೇ ಅರ್ಲಿ ಮಾರ್ನಿಂಗೆ ನಾನು ಪೂಜೆ ಮಾಡಿರೋದ್ರಿಂದ ಇವಾಗ ಆಲ್ರೆಡಿ ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಪ್ರಸಾದಕ್ಕಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಇನ್ನು ಸಬ್ಬಕ್ಕಿನ ನಾನು ರಾತ್ರಿಯೇ ನೆನೆ ಹಾಕ್ತೀನಿ, ಬಟ್ ಮರ್ತು ಬಿಟ್ಟಿದ್ದೆ. ಹಾಗಾಗಿ ಬೆಳಗ್ಗೆ ಕುಕ್ಕರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಇನ್ನು ಅದು ಕುಕ್ಕರ್ ಒಂದು ವಿಷಿಲ್ ಬರ್ಸಿದ್ದೆ. ಅದು ಒಂದು ವಿಷಿಲ್ ಬರ್ಸಿ ಕೆಳಗಿಳಿಸಿ ಈಗ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ನಾನು. ಇನ್ನು ನಾನಿವತ್ತು ಬೆಳಗ್ಗೆನೇ ಮುದ್ದೆ ಮತ್ತು ಹುಳಿ ಮೊಳಕೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ರಾಗಿ ರೆಸಿಪೀಸ್ ಜಾಸ್ತಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುದ್ದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ, ಅದಕ್ಕೆ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ನನ್ನ ಮಕ್ಕಳಿಬ್ರಿಗೂ ಅಷ್ಟಕ್ಕಷ್ಟೇ ತಿಂತಾರೆ. ರಾಗಿ ಸರಿ ಆ ಥರದ್ದೇನಾದರೂ ಮಾಡಿದರೆ, ಮುದ್ದೆ ಮಾಡಿದರೆ ಸಾರು ಜೊತೆಗೆ ತಿಂತಾರೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಇನ್ನು ನಾನು ಇಲ್ಲಿ ಬಂದುಬಿಟ್ಟು ಸಾರಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ, ಅಂದರೆ ಹುಳಿ ಮೊಳಕೆ ಬೇಯಿಸಿ ಇಟ್ಕೊಂಡು ಅದರ ನೀರು ಸಪ್ರೇಟ್ ಮಾಡಿಟ್ಟಿದ್ದೀನಿ. ಇವಾಗ ಅದು ಮಸಾಲೆನ ಹುರ್ಕೊಂಬಿಡ್ತೀನಿ. ಇದನ್ನು ನೀವು ಹಸಿ ಮಸಾಲೆನೂ ಹಾಕ್ಬೋದು. ನಾನು ಇದು ಹುರಿದು ಹಾಕ್ತೀನಿ. ಒಂದೊಂದು ಸತಿ ಹಸಿದೇ ಹಾಕ್ತೀನಿ. ಹಸಿದು ಹಾಕಿದರೆ ಏನಾಗುತ್ತೆ ಅಂದರೆ ಬೇಸಿಗೆಯಲ್ಲಿ ಬೇಗ ಕೆಟ್ಟೋಗ್ಬಿಡುತ್ತೆ ಸಾರು. ಹಾಗಾಗಿ ಸ್ವಲ್ಪ ಹುರಿದು ಹಾಕಿದರೆ ಸಂಜೆವರೆಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಫ್ರೈ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಇಲ್ಲಿ ನಾನು ಮಾಮೂಲಿಯಾಗಿ ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಹುಣಸೆಹಣ್ಣು, ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋತೀನಿ. ಅದು ಇನ್ನೇನೊಂದು 80% ಆಗಿದೆ ಅಂದಾಗ ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕಿ ಬಾಡಿಸ್ಕೋತೀನಿ. ಇನ್ನು ಕೊತ್ತಂಬರಿನ ಲಾಸ್ಟಲ್ಲಿ ಹಾಕೋದ್ರಿಂದ ಅದ್ರ ಫ್ರೆಶ್ನೆಸ್ಸು ಆಗಿರ್ಬೋದು, ಫ್ರೆಗ್ರೆನ್ಸ್ ಆಗಿರ್ಬೋದು, ಹಂಗೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಸೊ ಹಂಗಾಗಿ ನಾನು ಲಾಸ್ಟಲ್ಲಿ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ಸ್ ಅದನ್ನ ಬಾಡಿಸ್ಕೋತೀನಿ ಅಷ್ಟೇ, ಜಾಸ್ತಿ ಏನು ಬಾಡಿಸ್ಕೊಳಲ್ಲ. ಇನ್ನು ನನ್ನ ಮಗಳು ಬಂದುಬಿಟ್ಟು ನನ್ನ ಟ್ರೈಪಾಡ್ನ ಮುರಿದುಬಿಟ್ಟಿದ್ದಾಳೆ. ಸೊ ಹಂಗಾಗಿ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಹೊಸದು ಆರ್ಡ್ರ್ ಮಾಡಿದ್ದೀನಿ, ಅದು ಬರೋವರೆಗೂ ಸ್ವಲ್ಪ ಹಿಂಗೆ ಮ್ಯಾನೇಜ್ ಮಾಡಬೇಕು. ಇನ್ನು ಇದು ಬಂದುಬಿಟ್ಟು ಮಸಾಲನೆಲ್ಲ ನಾನು ಮಿಕ್ಸಿಗೆ ಹಾಕೋಕ್ಕೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಸಾರು ತಿಕ್ಕಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾಳನ್ನೂ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಕಾಳು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಸಾರಿನ ತೆಗ್ದಿದ್ವಲ್ವ ನೀರು ಸಪ್ರೇಟಾಗಿ, ಆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೋತೀನಿ. ಇನ್ನು ಇವಾಗ ಬಂದುಬಿಟ್ಟು ಇದೇ ಪ್ಯಾನಲ್ಲೇ ನಾನು ಒಗ್ಗರಣೆ ಮಾಡ್ಕೋತೀನಿ ಕಾಳಿಗೆ. ಮಸಾಲೆ ಫ್ರೈ ಮಾಡ್ಕೊಂಡಿದ್ದ ಪ್ಯಾನ್ಗೆ ನಾನು ಬಂದುಬಿಟ್ಟು ಇಲ್ಲೊಂದು 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಲೈಟಾಗಿ. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತೀನಿ ಕಾಳಿಗೆ. ಇನ್ನು ನಮ್ಮ ಹೊಸಪೇಟೆ, ಬಳ್ಳಾರಿ ಈ ಸೈಡೆಲ್ಲ ನಾವು ಈ ಥರ ಅಡುಗೆಗಳು ತುಂಬ ರೇರ್ ಮಾಡೋದು. ಸೊ ನನ್ನಂತರೂ ಇದು ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ನೋಡಿ ಕಲ್ತ್ಕೊಂಡಿರೋದು. ಅಂದರೆ ನನ್ನ ಅತ್ತೆ ಮಾಡ್ತಾರಲ್ವ, ಅವ್ರು ನೋಡಿಬಿಟ್ಟು ಕಲ್ತಿರೋದು. ಇನ್ನು ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಕಂಪ್ಲೀಟಾಗಿ 1-2 ದಿನದಿಂದ ವಾಯ್ಸೇ ಬರ್ತಾಯಿಲ್ಲ ನಂದು. ಸೊ ಹಂಗಾಗಿ ನಾನು ವೀಡಿಯೋ ಎಡಿಟಿಂಗು ಈ ಸತಿ ತುಂಬ ಲೇಟ್ ಆಯಿತು. ಈ ವಿಡಿಯೋನೂ ಲೇಟಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಇನ್ನು ಇಲ್ಲಿ ಬಂದುಬಿಟ್ಟು ಪಲ್ಯಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬಂದಿರೋದ್ರಿಂದ ಒಂದು 2 ಮಿನಿಟ್ಸ್ ಅಷ್ಟೇ ಬಾಡಿಸಿ ಇಳಿಸ್ಕೊಂಬಿಡ್ತೀನಿ. ಇನ್ನು ಇದು ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಅದು ಕಾಳಿಂದ ಸಪ್ರೇಟ್ ಮಾಡಿದ್ವಲ್ಲ ನೀರು, ಅದಕ್ಕೆ ಹಾಕಿಬಿಟ್ಟು ಆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋಕ್ಕೆ ಇಟ್ಕೋಬೇಕು. ಮೀನ್ವೈಲ್ ನಾನು ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ಶಾಗಿ ಕಾಯಿ ತುರಿದ್ಬಿಟ್ಟು ಹಾಕಿದ್ದೀನಿ. ಕಾಯಿ ಮತ್ತು ಕೊತ್ತಂಬರಿ 2 ಹಾಕಿಬಿಟ್ಟು ಇದನ್ನ ಗ್ಯಾಸ್ ಆಫ್ ಮಾಡಿದರೆ ಪಲ್ಯ ಅಷ್ಟೇ ಮುಗೀತು ಇದು. ಇನ್ನು ಬಂದುಬಿಟ್ಟು ಸಾರಿಗೆ ಈಗ ಒಗ್ಗರಣೆ ಮಾಡ್ಕೋತೀನಿ. ಇನ್ನು ನಾವಿಲ್ಲಿ ಸಾರಿಗೆ ಎಲ್ಲ ಮಸಾಲೆ ಹುರಿದು ಹಾಕಿರೋದ್ರಿಂದ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪನೇ 1-2 ಕುದಿ ಬಂದ ತಕ್ಷಣವೇ ಸಾರಿಗೆ ಒಗ್ಗರಣೆ ಮಾಡಿಕೊಂಡು ಅದನ್ನು ಇಳಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದುಬಿಟ್ಟು ಪಾಯಸ ಮಾಡೋಕ್ಕೆ ಒಂದು ವಿಷಲ್ ಬರ್ಸಿದ್ನಲ್ವ, ಅದು ತಣ್ಣಗಾಗಿತ್ತು. ಇವಾಗ ಅದಕ್ಕೆ ಪಾಯಸ ಮಾಡೋಣ ಅಂಥೇಳಿ ಹಾಲು ಹಾಕ್ತಾಯಿದ್ದೀನಿ. ನಾನು ಒಂದು ಮಿಸ್ಟೇಕ್ ಏನು ಮಾಡಿದಂದರೆ ಒಂದೇ ವಿಷಲ್ ಬರ್ಸಿದೆ. ಸ್ವಲ್ಪ ಸಬ್ಬಕ್ಕಿ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು. ಸೊ ಯಾರಾದರೂ ಹಿಂಗೆ ಇಮಿಡಿಯೇಟಾಗಿ ಮಾಡೋಂಗಿದ್ರೆ ಒಂದು 2-3 ವಿಷಲ್ ಬರ್ಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಮೆತ್ತಗೆ.
ಸೊ ಮೀನ್ ವೈಲ್ ನಾನು ಪಾಯಸ ಆಗೋಷ್ಟೊತ್ತಿಗೆ ಇಲ್ಲಿ ಮುದ್ದೆನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಮುದ್ದೆ ಕಟ್ಟಿದಾದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅಂದರೆ ಬರೀ ಬಾದಾಮಿ ಅಷ್ಟೇ ಇದರಲ್ಲಿ ಚಾಪ್ ಮಾಡ್ಕೋತಾ ಇದ್ದೀನಿ. ಗೋಡಂಬಿ ನನ್ನ ಮಕ್ಕಳಿಗೆ ಹಾಗೆ ಉದ್ದೋದಕ್ಕಿದ್ರೇ ಚೆನ್ನಾಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕಿದ್ದೀನಿ. ಸೊ ಇದನ್ನು ತುಪ್ಪದಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಹಾಕಿದರೆ ಇನ್ನು ಪಾಯಸ ಮುಗೀತು. ನಾನು ಇದು ಒಗ್ಗರಣೆ ಕೊಟ್ಟು ಫಸ್ಟು ದೇವ್ರಿಗೆ ನೈವೇದ್ಯ ಮಾಡಿಬಿಡ್ತೀನಿ. ಅದಾದಮೇಲೆ ಇವರಿಗೆ ಊಟಕ್ಕೆ ರೆಡಿ ಮಾಡಿ ಕೊಟ್ಟೆ. ಇನ್ನು ನಾನು ಇವತ್ತು ಅವ್ರ ಜೊತೆಗೇ ಮುದ್ದೆ ತಿಂದೆ. ಅದೇ ಹೇಳಿದ್ನಲ್ವ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅಂತೇಳಿ, ಸೊ ಮಾತ್ರೆ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೇ ತಿಂಡಿ ತಿಂದಿದ್ದೀನಿ ಅವ್ರ ಜೊತೆಗೇ. ಇನ್ನು ಬಾಕ್ಸಿಗೆ ಬಂದುಬಿಟ್ಟು ರೈಸು ಅದೇ ಸಾರನ್ನೇ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾರೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು. ಸೊ ಅವ್ರದ್ದೆಲ್ಲ ಹೋಗಿದ್ದಾದಮೇಲೆ ನಾನು ನಾರ್ಮಲಾಗಿ ನನ್ನದೆಲ್ಲ ಕೆಲಸಗಳು ಮಾಡಿಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಸೊ ನಾನು ಕೈಕಾಲು ಮುಖ ತೊಳ್ಕೊಂಡು ಸಂಜೆ ಮತ್ತೆ ಒಂದು ರೌಂಡ್ ಪೂಜೆ ಮಾಡ್ತಿದ್ದೀನಿ. ಇನ್ನು ನಾನು ಪ್ರತಿ ಫ್ರೈಡೇ ಸಂಜೆ ಪೂಜೆ ಮಾಡಿದಾಗ ಈ ಥರ ಒಂದೆರಡು ಕರ್ಪೂರ ಮತ್ತು ಲವಂಗ ಹಾಕ್ಬಿಟ್ಟು ಸುಡ್ತೀನಿ. ಇನ್ನು ರೀಸೆಂಟಾಗಿ ಇದ್ರ ಜೊತೆಗೆ ಬೇ ಲೀಫ್ ಬರುತ್ತಲ್ವ, ಅಂದರೆ ಪುಲಾವ್ ಎಲೆ ಅಂತಾರಲ್ವ, ಅದನ್ನು ಸುಡೋದ್ರಿಂದ ಚೆನ್ನಾಗಾಗುತ್ತೆ ಮನೆಗೆ ಅಂತೇಳಿ ನೋಡಿದ್ದೆ, ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಸೊ ಹಂಗಾಗಿ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು 2 ವೀಕ್ಸಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಈ ಥರ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ಏನಾದರೂ ಪಾಸಿಟಿವ್ ವೈಬ್ಸ್ ಅಥವಾ ಒಳ್ಳೆಯದಾಗುತ್ತೆ ಅನ್ನೋದಿದ್ರೆ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಬಂದುಬಿಟ್ಟು ಧೂಪ ಹಾಕ್ತಾಯಿದ್ದೀನಿ. ಈ ಧೂಪ ನಾನು ಎವ್ರಿ ಫ್ರೈಡೇ ಮತ್ತು ಟ್ಯೂಸ್ಡೇ ಮನೆಯಲ್ಲಿ ಹಾಕ್ತೀನಿ. ಒಂದು 3 ಧೂಪ ಹಚ್ಬಿಡ್ತೀನಿ ಈವ್ನಿಂಗ್ ಟೈಮಲ್ಲಿ, ರೂಮಲ್ಲೊಂದು, ಹಾಲಲ್ಲೊಂದು, ಹೊರಗಡೆ ಒಂದು. ಸೊ ಚೆನ್ನಾಗಿ ಅನಿಸುತ್ತೆ, ಒಂಥರ ಫ್ರೆಶ್ ಫೀಲಿಂಗ್ ಇರುತ್ತೆ ಧೂಪ ಸ್ಮೆಲ್ ನನಗೆ. ಇದು ಬಂದುಬಿಟ್ಟು ನಾನು ಮೀಶೋನಲ್ಲಿ ವಾಲ್ ಡೆಕೋರ್ನ ತರಿಸಿದ್ದೆ. ಸೊ ಅದನ್ನ ಹಾಕಿದ್ದೆ, ಚೆನ್ನಾಗಿ ಕಾಣಿಸ್ತಾಯಿತ್ತು, ಅದಕ್ಕೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಅದೊಂದು ಸ್ವಲ್ಪ ಒಂದು 4 ಹಾಕಿರೋದ್ರಿಂದ ರೂಮ್ಗೇನೋ ಒಂಥರ ಬೇರೆ ಕಾಣಿಸ್ತಾಯಿತ್ತು. ಸೊ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಇದೆಲ್ಲ ಆಗ್ತಿದ್ದಂಗೆ ಇವತ್ತು ನನ್ನ ಹಸ್ಬೆಂಡು ಬೇಗ ಬಂದರು. ಯೂಶ್ವಲಿ ಅವ್ರು 7:30 8 o'clock ಹಂಗೆ ಬರ್ತಾರೆ. ಇವತ್ತು 6 o'clockಗೆ ಬಂದಿದ್ದರಿಂದ ಒಂದು ಸ್ವಲ್ಪ ಮಂಡಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಮಾಮೂಲಾಗೆ ಶೇಂಗಾ, ಕಾಯಿ ಹಾಗೆ ಕಡಲೆ ಹಾಕಿಬಿಟ್ಟೆ ಮಾಡ್ತೀವಿ ಮನೆಯಲ್ಲಿ. ಸೊ ಮಂಡಕ್ಕಿ ತಿಂದರು ಎಲ್ಲರೂ. ಮಂಡಕ್ಕಿ ತಿಂದ್ಬಿಟ್ಟು ನಾನು ಒಂದು ಸ್ವಲ್ಪ ಮಸಾಲೆ ಟೀ ಮಾಡಿದ್ದೆ, ನನಗೂ ಗಂಟಲು ಸರಿ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಂಡಕ್ಕಿ ಮಾಡಿ ಟೀ ಮಾಡ್ಕೊಂಡು ಕುಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ತಪ್ಪು ಸರಿ ಅನ್ನೋದಿದ್ದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.